ವೀಕ್ಷಕರೇ ನಮಸ್ಕಾರಗಳು. ಪಂಜಾಬ್ ವಿರುದ್ಧ ಸೋತ ಬಳಿಕ ಪಂತ್ ಮೇಲೆ ಸಿಟ್ಟಿಗೆದ್ದ LSG ಮಾಲೀಕ. ಇನ್ನು ವೀಕ್ಷಕರೇ ಸ್ವಂತ ಪಂತ್ ಅವರು ಅಳುತ್ತಾ ಬಯಲು ಮಾಡಿದರು ದೊಡ್ಡ ರಹಸ್ಯವನ್ನು. ಹೌದು ವೀಕ್ಷಕರೇ, LSG ಹಾಗೂ ಪಂಜಾಬ್ ನಡುವಿನ ಪಂದ್ಯದಲ್ಲಿ ಪಂಜಾಬ್ ತಂಡವು 8 ವಿಕೆಟ್ಸ್ಗಳ ರೋಚಕ ಗೆಲುವು ದಾಖಲಿಸಿತು. ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಹೀನಾಯವಾಗಿ ಸೋತ ಬಳಿಕ ಪಂತ್ ಮೇಲೆ LSG ಮಾಲೀಕರು ಸಿಟ್ಟಿಗೆದ್ದರು. ಬಳಿಕ ವೀಕ್ಷಕರೇ ರಿಷಬ್ ಪಂತ್ ಅವರು ಇದೀಗ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ರಿಷಬ್ ಪಂತ್ ಅವರು ಮುಂದಿನ ಸೀಸನ್ಗಳಲ್ಲಿ RCB ತಂಡಕ್ಕೆ ಆಡಬೇಕೆಂದರೆ ದಯವಿಟ್ಟು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ ನೀವು ಅಪ್ಪಟ RCB ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ RCB ಮೇಲೆ ಇರುವಂತಹ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ 2025ರ IPL ಆವೃತ್ತಿಯ 13ನೇ ಪಂದ್ಯದಲ್ಲಿ ನಿನ್ನೆ ಯಕಾಣ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಲಕ್ನೋ ಹಾಗೂ ಪಂಜಾಬ್ ತಂಡವು ಎದುರಾಗಿದ್ದವು. ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಪಂಜಾಬ್ ತಂಡವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡರೆ, ಇತ್ತ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಲಕ್ನೋ ತಂಡವು 20 ಓವರ್ಸ್ಗಳಿಗೆ 171 ರನ್ಸ್ ಕಲೆ ಹಾಕಿ 172 ರನ್ಸ್ಗಳ ಬೃಹತ್ ಮೊತ್ತವನ್ನು ಪಂಜಾಬ್ ತಂಡಕ್ಕೆ ನೀಡಿತು. ವೀಕ್ಷಕರೇ ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಪಂಜಾಬ್ ತಂಡವು 16.2 ಓವರ್ಸ್ಗಳಿಗೆ 170 ರನ್ಸ್ ಕಲೆ ಹಾಕಿ 2 ವಿಕೆಟ್ ಕಳೆದುಕೊಂಡು 8 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಹೌದು ವೀಕ್ಷಕರೇ, ಈಗಾಗಲೇ ಪಂಜಾಬ್ ತಂಡವು ಆಡಿದ 2 ಪಂದ್ಯಗಳಲ್ಲಿ ಸತತವಾಗಿ 2 ಪಂದ್ಯವನ್ನು ಗೆದ್ದುಕೊಂಡು ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿತು. ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಹೀನಾಯವಾಗಿ ಸೋತ ಬಳಿಕ LSG ಮಾಲೀಕರು ರಿಷಬ್ ಪಂತ್ ಅವರ ಮೇಲೆ ಸಿಟ್ಟಿಗೆದ್ದರು. ಇನ್ನು ವೀಕ್ಷಕರೇ ರಿಷಬ್ ಪಂತ್ ಅವರು ಈ ಬಗ್ಗೆ ಹೇಳಿದ್ದು, ಸರ್ ನಮ್ಮ ತಂಡವು ಪ್ರತಿಯೊಂದು ಪಂದ್ಯದಲ್ಲೂ ಸೋತರೂ ಕೂಡ ನಮ್ಮ ಫ್ರಾಂಚೈಸಿ ಮಾಲೀಕರು ನಮ್ಮ ಮೇಲೆ ಸಿಟ್ಟಿಗೆಳ್ಳುತ್ತಿದ್ದಾರೆ. ಹೌದು, ಇದು ನಾಯಕ ಸ್ಥಾನಕ್ಕೆ ಒತ್ತಡ ಹೇರುತ್ತದೆ ಮತ್ತು ಈ ಮಾಲೀಕರು RCB ತಂಡವನ್ನು ನೋಡಿ ಕಲಿಯಬೇಕು. ಹೌದು, 18 ವರ್ಷಗಳಿಂದ RCB ತಂಡವು ಯಾವುದೇ ಕಪ್ಪನ್ನು ಗೆದ್ದಿಲ್ಲ. ಆದರೆ ಆ ಒಂದು ಫ್ರಾಂಚೈಸಿ ಮೇಲೆ ಮಾಲೀಕರು ಯಾವ ರೀತಿ ನಂಬಿಕೆ ಇಟ್ಟಿದ್ದಾರೆ ಎಂದು ಇವರು ನೋಡಿ ಕಲಿತುಕೊಳ್ಳಬೇಕಾಗುತ್ತದೆ. ನನಗೆ RCB ತಂಡವು ತೆಗೆದುಕೊಂಡಿದ್ದರೆ ಈ ವರ್ಷ ನಾನು RCB ತಂಡಕ್ಕೆ ಆಡಲು ಸಿದ್ಧನಾಗಿದ್ದೆ ಎಂದು ರಿಷಬ್ ಪಂತ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ ನೋಡಿದಿರಲ್ಲ ರಿಷಬ್ ಪಂತ್ ಅವರು ಹೇಳಿದ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.